ನೋಡಿ, ಕರ್ಕಾಟಕ ರಾಶಿಯವರಿಗೆ ಈ ವಾರದಲ್ಲಿ ಚಂದ್ರ 8 ಮತ್ತು 9 ಸಂಚಾರ ಮಾಡ್ತಾರೋದ್ರಿಂದ ಸ್ವಲ್ಪ ಒತ್ತಡಗಳಿರುತ್ತೆ ಮಾನಸಿಕವಾಗಿ. ಯಾಕಂದ್ರೆ ರಾಹು ಜೊತೆ ಬೇರೆ ಸೇರ್ಕೊಂಡಂತೆ ಈ ವಾರದಲ್ಲಿ. ಆ ವಾರದ ಮೊದಲನೇ 2-3 ದಿವಸ ಒತ್ತಡದಲ್ಲಿರುತ್ತೆ. ವಾರಾಂತ್ಯದಲ್ಲಿ ಸ್ವಲ್ಪ ರಿಲೀಫ್ ಆದ್ರೂ ಶನಿ ಜೊತೆ ಸೇರುತ್ತೆ. ಸೊ ಹಾಗಾಗಿ ಈ ವಾರದಲ್ಲಿ ತಕ್ಕಮಟ್ಟಿಗೆ ಒತ್ತಡ ಇರುತ್ತೆ. ಚಂದ್ರ ಪರಿಹಾರ ಬೇಕಿಲ್ಲಿ. ಚಂದ್ರನಿಗೆ, ಶನಿಗೆ, ರಾಹುಗೆ ಈ 3 ಪರಿಹಾರನೂ ಅವಶ್ಯಕತೆ ಇದೆ. ಅದರಲ್ಲೂ ನಾವು ಒತ್ತಡದ ಯಾವುದು ಅಂದರೆ ಚಂದ್ರ ಮತ್ತು ರಾಹುಗೆ ಪರಿಹಾರ ಅಗತ್ಯ. ಚಂದ್ರನಿಗೋಸ್ಕರ ಶಿವನ ಆರಾಧನೆ ಅಥವಾ ಪಂಚಾಕ್ಷರಿ ಮಂತ್ರಗಳು, ಓಂ ನಮಃ ಶಿವಾಯ ಒಂದು 21 ಬಾರಿ ಹೇಳ್ಕೊಳ್ಳಿ. ಹಾಗೆ ರಾಹುಗೋಸ್ಕರ ದುರ್ಗಾದೇವಿ ಅಷ್ಟೋತ್ತರಗಳು ಹೇಳ್ಕೊಳ್ಳೋದು, ದುರ್ಗಾದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ನಿಮ್ಮ ಹೆಸರು ಅರ್ಚನೆ ಮಾಡಿಸೋದು, ಉದ್ದಿನ ಬೇಳೆಯನ್ನು ದಾನ ಕೊಡೋದು. ಇದರಿಂದ ನಮಗೆ ರಾಹು ಕೂಡ ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ಕೇತು 2ನೇ ಮನೆ. ಕೇತು 2ನೇ ಮನೆ ಇರೋದಕ್ಕೆ ಗಣೇಶನ ಆರಾಧನೆ ಮಾಡೋದು, ಬೀದಿ ನಾಯಿಗೆ ಆಹಾರ ಕೊಡೋದು ಅಥವಾ ಮೆಡಿಟೇಷನ್ ಧ್ಯಾನ ಮಾಡೋದು. ಇದರಿಂದ ನಾವು ಕೇತುನ ಬ್ಯಾಲೆನ್ಸ್ ಮಾಡ್ಬೋದು. ಸೊ ನಮ್ಗೆ ಓವರಾಲ್ ತೊಗೊಂಡ್ರೆ ರಾಹು ಕೇತು 2 ಬ್ಯಾಲೆನ್ಸ್ ಆಗಬೇಕಾಗುತ್ತೆ.